ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಏನಿಲ್ಲ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ನೋಡಬೇಕು ಇವತ್ತು ಏನೇನು ಕೆಲಸ ಇದೆ. ನಮ್ಮ ಮಮ್ಮಿ ಬೇರೆ ಇವಾಗ ಇನ್ನೂ ಕಾರ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಗೈಸ್, ನಿಜವಾಗ್ಲೂ ಇನ್ನೂ ಏನೂ ಮುಗ್ದಿಲ್ಲ. ಹಾಫ್ ಆಫ್ ದ ವರ್ಕು ಕೂಡ ಮುಗ್ದಿಲ್ಲ. ತುಂಬಾ ಇದೆ ಕೆಲಸ. ಇನ್ನೂ 1 ವೀಕ್ ಅಷ್ಟೇ ಟೈಮ್ ಇರೋದು ನನ್ನ ಮದುವೆಗೆ. ಸೊ ಅಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು. ಒಂದೊಂದು ಮುಗಿಸಿದ್ರೆ ಇನ್ನೊಂದು ಕೆಲಸ, ಒಂದು ಮುಗಿಸಿದ್ರೆ ಇನ್ನೊಂದು ಕೆಲಸ, ಆ ಥರನೇ ಆಗ್ತಾಯಿದೆ. ನೋಡಿ, ಐಸ್ ಕ್ರೀಮ್ ಕರೆಕ್ಟಾಗೆ ನಮ್ಮ ಕೋಕೋಗೆ ಐಸ್ ಕ್ರೀಮ್ ಕೊಡಿಸಿ ಅದು ಅವ್ರಿಗೆ ಹ್ಯಾಬಿಟ್ ಆಗೋಗಿದೆ. ನಮ್ಮ ಕೋಕೋಗೆ ಹ್ಯಾಬಿಟ್ ಆಗಿಲ್ಲ, ಅವ್ರಿಗೆ ಹ್ಯಾಬಿಟ್ ಆಗಿದೆ. ಅವ್ರು ಬರ್ತಾರೆ ಮತ್ತು ಬೆಲ್ ಮಾಡ್ತಾ ಇರ್ತಾರೆ, ಬಂದು ಮತ್ತೆ ಅವ್ರು ಐಸ್ ಕ್ರೀಮ್ ತೊಗೊತಾರೆ ಅಂತ. ಹಾಗಾಗಿ ಅವ್ರು ಪಾಸ್ ಆದ್ರು. ಈಗ ಡೈಲಿ ಇದೆ ಆಯಿತು. ಅವ್ರು ಬರೋದಕ್ಕೂ ನಮ್ಮ ಕೋಕೋ ಹೋಗಿ ಅಲ್ಲೋಗಿ ಗೇಟ್ ಹತ್ರ ನೋಡೋದಕ್ಕೂ ಸರಿಯಾಗಿದೆ. ನನ್ನ ಮಗ ನೋಡಿ ಬಂದಕ್ಕೂ ಕೇಳ್ತವನು, ಏನಪ್ಪ ಏನು ಬೇಕು ನಿನಗೆ? ಅವ್ನಿಗೆ ಈ ಥರ ಮಾಡ್ತಾ ಇರಬೇಕು, ಅವಾಗ ಅವ್ನಿಗೆ ಸಮಾಧಾನ. ಅದೇ ಗೈಸ್, ಈಗ ನೋಡಬೇಕು. ನನ್ನ ತಂಗಿಗೆ ಬೇರೆ ಹುಷಾರಿಲ್ಲ. ಅವಳು ಎದ್ದ ಮೇಲೆ ಪ್ಲ್ಯಾನ್ ಏನು ಅಂತ ನೋಡಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬ್ಯಾಕ್ ಯಾರ್ಡು ಅಂದರೆ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ. ಫುಲ್ಲು ಮೆಸ್ಸಿಯಾಗಿ ಗಲೀಜಾಗಿಬಿಟ್ಟಿದೆ. ನಮ್ಮ ಮನೇಲಿರೋ 2 ಮಕ್ಕಳು ಎಲ್ಲ ಗಲೀಜು ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ತೋರಿಸಲ್ಲ. ಈಗ ನಮ್ಮನೆ ಕೆಲಸ ಆಂಟಿ ಬಂದಿದ್ದಾರೆ. ಅವ್ರು ಫುಲ್ಲು ಕ್ಲೀನ್ ಮಾಡಿದ್ಮೇಲೆ ಆವಾಗ ಒಂದು ಸತಿ ತೋರಿಸ್ತೀನಿ. ಎಲ್ಲಿ ನೋಡ್ತಿದ್ಯೋ ಈ ಸ್ಕಾಚಿ. ಇಷ್ಟೇ ಗೈಸ್, ನಮ್ಮದು ಇನ್ನೂ ಹೋಮ್ ಟೂರು ಅದೆಲ್ಲ ಏನೇನಿದೆ ಅದೆಲ್ಲ ನಾನು ಇನ್ನೂ ತುಂಬ ಲೇಟಾಗಿ ಮಾಡ್ತೀನಿ. ನಾನು ಇವಾಗ ಏನೂ ಮಾಡೋಕ್ಕೋಗಲ್ಲ. ಯಾಕಂದರೆ ಈಗ ಮದುವೆ ಇರೋದ್ರಿಂದ ಮನೆ ಫುಲ್ ಮೆಸ್ಸಪ್ ಆಗಿದೆ. ಐಟಮ್ಸು ಅದು ಇದು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀವಿ. ಜಾಗನೇ ಇಲ್ಲ ಈ ಮನೇಲಿ, ಅಷ್ಟು ಐಟಮ್ಸ್ ತಂದು ತುಂಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲ ಒಂದು ಸತಿ ಕ್ಲೀನ್ ಆದಮೇಲೆ ನಾನು ಬೇಕಾದರೆ ತೋರಿಸ್ಕೊಡ್ತೀನಿ. ಅವ್ನು ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಅವ್ನು ನೋಡ್ತಿದ್ದಾನೆ ಏನು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾಳೆ, ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಕುತ್ಕೊಂಡಿದ್ದಾರೆ. ಎಲ್ಲಿಗೋ ಸವಾರಿ ಇವತ್ತು? ಸವಾರಿ MS ರಾಮಯ್ಯ ಹಾಸ್ಪಿಟಲಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಿದ್ದೀನಿ. ಓಕೆ. ಅಲ್ಲಿಂದ ಬ್ಯಾಂಕ್ ಹೋಗ್ತಿದ್ದೀನಿ. ಬ್ಯಾಂಕ್ ಮುಗಿಸ್ಕೊಂಡು ಮತ್ತೆ ಜ್ಯುವೆಲರಿ ಶಾಪ್ಗೆ ಹೋಗ್ತಿದ್ದೀನಿ. ಆಮೇಲೆ ಮನೆಗೆ ಬರ್ತೀನಿ. ಡೈಲಿ 12 ಗಂಟೆ 1 ಗಂಟೆ ಆಗ್ತಿದೆ ಮನೆಗೆ ಬರೋಕ್ಕೆ. ಹೌದು. ಸೊ ಇವತ್ತು ಆಲ್ಮೋಸ್ಟ್ 12 ಗಂಟೆ 1 ಗಂಟೆ ಆಗುತ್ತೆ. ಮಧ್ಯರಾತ್ರಿ. ಇವಾಗ ಅದೇ ಹೇಳಿದ್ರಲ್ಲ ಅವ್ರಿಗೆ, ಅದೇನೋ ಕೆಲಸ ಇದೆಯಂತೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈಲಿ 1 ವೀಕಿಂದ ಇದೇ ಆಗೋಗಿದೆ ರೊಟೀನು. ನೈಟ್ 11:30 12:30 ಎಲ್ಲ ಕಡೆ ಕಾರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಅವ್ರು ಬರೋದಕ್ಕೆ ಲೇಟ್ ಆಗ್ತಾಯಿದೆ. ಇವತ್ತು ಇನ್ನೂ ಎಷ್ಟು ದಿನ ಇದೆ ಕೆಲಸ? ಇನ್ನೂ ಎಷ್ಟು ದಿನ ಇದೆ ಕೆಲಸ? ಇವತ್ತಿಗೆ ಕರೆಕ್ಟಾಗಿ 15 ಡೇಸ್ಗೆ ಇವಳ್ದು ಮದುವೆ ಆಗೋಗಿರುತ್ತೆ, ಮುಹೂರ್ತ ಆಗೋಗಿರುತ್ತೆ. ನೆಕ್ಸ್ಟ್ ವೆಡ್ನೆಸ್ಡೇ ಅಂದರೆ 15 ಡೇಸ್ ಇದೆ. ಇನ್ನೂ 15 ಡೇಸ್ ಇದೆಯಂತೆ. ಇನ್ನೂ 1 ವೀಕ್ ಕೆಲಸ ಇನ್ನೂ ಹಂಗೆ ಪೆಂಡಿಂಗು. ಇನ್ನೂ ಮದುವೆ ಮುಗಿಯೋವರೆಗೂ ನಮ್ಮದು ಕೆಲಸ ಮುಗಿಯಲ್ಲ. ಸೊ ಅವ್ರದ್ದು ಇನ್ನೂ ಏನೇನೋ ಕೆಲಸ ಇದೆಯಂತೆ, ಮುಗಿಸ್ಕೊಂಡು ಬರಲಿ ನೋಡೋಣ. ಅದಾದಮೇಲೆ ನಮ್ದು ಇನ್ನೂ ಏನೇನು ಕೆಲಸ ಇದೆ ನೋಡ್ಕೊಬೇಕು. ನನ್ನ ತಂಗಿ ಇನ್ನೂ ಎದ್ದಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಎದ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟು ಹೇಳ್ತೀವಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಇವಾಗ ನಿಮ್ಮ ಕೆಲಸ ಏನಿದೆ ಹೇಳಿ ಬೇಗ. ನಮ್ಮ ಕೆಲಸ ತುಂಬ ಇದೆ. ನಮ್ಮ ನಾಂದಿ ಮದುವೆ ಕೆಲಸ ಶ್ರೀಕಾಂತ್ ತುಂಬ ಟಯರ್ಡ್ ಆಗಿದ್ದೀವಿ. 5 ಡೇಸಿಂದ ನೈಟ್ ಆ್ಯಂಡ್ ಡೇ ದುಡಿತಾ ಇದ್ದೀವಿ. ಹಾಗಾಗಿ ನಮ್ಮ ಕೋಕೋನು ತುಂಬ ಸ್ಟ್ರಗಲ್ ಮಾಡ್ತಿದ್ದಾನೆ ನಮ್ಮ ನಾಂದಿ ಮದುವೆಗೋಸ್ಕರ. ಅವನೇ ಸ್ಟ್ರಗಲ್ ಮಾಡ್ತಾವನೆ. ಅವನು ಪಾಪ ನಾವೆಲ್ಲರೂ ಮನೆಯಿಂದ ಆಚೆಗೆ ಹೋದಾಗ ಮನೆಯೆಲ್ಲ ಅವನೇ ನೋಡ್ಕೊತಾನೆ. ಅಯ್ಯೋ, ನಾವೇನ್ ಮಾಡ್ತಿದೀವಿ ಮತ್ತೆ ಮನೆಯಲ್ಲಿ? ನೀವೆಲ್ಲ ಮಲಗಿರ್ತೀರ 12 ಗಂಟೆ 1 ಗಂಟೆವರೆಗೂ. ಹಂಗಾಗಿ ನಮ್ಮ ಕೋಕೋನು ಪಾಪ ಎದ್ದು ಬೆಳಿಗ್ಗೆ ಈ ಕಡೆ ಬರ್ತಾರೆ. ಇವನಂತೂ ಮಲ್ಕೊಂಡಿರ್ತಾನೆ ಯಾವಾಗ್ಲೂ. ಕಿರಿಕಿರಿ ಮಾಡೋದು ಇವನು, ಕಿರಿಕ್ ಪಾರ್ಟಿ ಇವನು. ನಮ್ಮ ಕೋಕೋ ಕಂಡ್ರೆ ಅವನಿಗೆ ಜಲಸ್ ಆಯ್ತಾ, ಕಚ್ಚಕ್ಕೆ ಹುಡಿಕೊಂಡು ಬರ್ತಾ ಇರ್ತಾನೆ ಇವನು ನಮ್ಮ ಕೋಕೋ. ಹೌದು ಗೈಸ್, ನಮ್ಮ ಮನೇಲಿ ಇವರಿಬ್ರಿಗೆ ನಮ್ಮ ಪಗ್ಗೆ ಮತ್ತು ರೆಟ್ರಿವರ್ ಇಬ್ರಿಗೂ ಒಬ್ರಿಗೊಬ್ರು ಆಗಲ್ಲ. ಯಾಕಂದರೆ ನಮ್ಮ ಸ್ಕಾಚಿ ಜಗಳಕ್ಕೆ ಬೀಳ್ತಾನೆ ಅವನಂದ್ರೆ, ಅದು ಏನಂತ ಗೊತ್ತಿಲ್ಲ. ಇವತ್ತವರೆಗೂ ಅವರಿಬ್ಬರು ಫ್ರೆಂಡ್ಸ್ ಆಗಿಲ್ಲ. ಎಲ್ಲಿ ಮಲ್ಕೊಂಡಿದ್ರು ಹೋಗೋದು ಕಚ್ಚೋದಕ್ಕೆ, ಆಮೇಲೆ ಸುಮ್ಮನೆ ಇದ್ರೂ ಹೋಗೋದು ಕಚ್ಚೋದಕ್ಕೆ. ನೋಡ್ರಿ ಹಿಂಗೆ ನೋಡ್ತಾನೆ.
ಅವರಿಬ್ರು ಫ್ರೆಂಡ್ಸ್ ಆಗೇ ಇಲ್ಲ ಗೈಸ್ ಇವತ್ತವರೆಗೂ. ಅವ್ನು ಬಂದು ನಮ್ಮ ಮನೆಗೆ ಆಗಲೇ 4 ವರ್ಷ ಆಯಿತು, ಇವನಾಗಲೇ 14 ವರ್ಷ ಆಯಿತು. ಒಬ್ರಿಗೊಬ್ರು ಫ್ರೆಂಡ್ಸ್. 10 ಡೇಸಿಂದ ಕಂಟಿನ್ಯೂಸ್ ಆಗಿ ಇವರು ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಬಾಡಿ ಪೇಯ್ನು, ತಲೆನೋವು, ಕಾಲು ನೋವು ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಅವರು ಈ ಸ್ಥಿತಿಯಲ್ಲಿ ಇವಾಗಿದ್ದಾರೆ. ರೆಸ್ಟ್ಲೆಸ್ ಆಗಿದೆ ಬಾಡಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗೆಲ್ಲ ಶಾಪಿಂಗ್ ಹೋಗ್ಬೇಕು. ಮದುವೆ ಬೇರೆ ಹತ್ರ ಬರ್ತಾ ಇದೆ. ಸ್ವಲ್ಪ ಶಾಪಿಂಗ್ ಆಗಿದೆ, ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ. ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಶಾಪಿಂಗ್ ಹೋಗ್ತೀವಿ. ನಾವು ಯಾರ ಜೊತೆ ಆದರೂ ಬೇಕಾದ್ರೆ ಶಾಪಿಂಗ್ ಮಾಡ್ತೀವಿ, ನಮ್ಮ ಅಂಕಲ್ ಜೊತೆ ಮಾತ್ರ ನಾವು ಶಾಪಿಂಗ್ ಮಾಡಲ್ಲ. ಯಾಕಂದರೆ ಅವರು ಒಂದ್ಸತಿ ಅಂಗಡಿಗೆ ಹೋದರೆ ಅಂಗಡಿ ಮುಚ್ಚೋವರೆಗೂ ಶಾಪಿಂಗ್ ಮಾಡ್ತಾರೆ. ಅಷ್ಟು ಲೇಟಾಗಿ ಶಾಪಿಂಗ್ ಅಂದರೆ ಅವರು ತುಂಬ ಸೆಲೆಕ್ಷನ್ ತುಂಬ ಲೇಟಾಗಿ ಸೆಲೆಕ್ಷನ್ ಮಾಡ್ತಾರೆ. ಇವನು ಯಾಕೋ ತಟ ಆಡ್ತವನೆ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತಟ ಇರೋದು. ಅವನ್ನ ಹುಡುಕ್ತಾ ಇರೋದು ಅಷ್ಟೇ. ಇಟ್ಟಿದ್ದಾರೆ. ಓಕೆ ಬಾಯ್, ಹುಷಾರು, ಬೇಗ ಬನ್ನಿ. ತುಂಬ ಕಷ್ಟ ಗೈಸ್ ಈ ಮದುವೆ ಇದು, ಮತ್ತು ಈ ಶಾಪಿಂಗು, ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನು. ಅಪ್ಪ ನಿಜವಾಗ್ಲೂ ಅಂದರೆ ಇದು ನಮ್ಮ ಮನೇಲಿ ಮೊದಲನೇ ಮದುವೆ ಆಗಿರೋದ್ರಿಂದ ಹೊಸ ಎಕ್ಸ್ಪೀರಿಯೆನ್ಸ್, ಹೊಸ ಇದು ಏನಂತಾರೆ ಎಲ್ಲ ನ್ಯೂ ಥರ ಫೀಲ್ ಆಗ್ತಾಯಿದೆ. ಹಾಗಾಗಿ ನಮಗೆ ಸ್ವಲ್ಪ ಸ್ಟ್ರೆಸ್ಸು ಮತ್ತು ಟಯರ್ಡ್ನೆಸ್ ಜಾಸ್ತಿ ಆಗ್ತಾಯಿದೆ. ಹೋಪ್ಫುಲಿ ನನ್ನ ತಂಗಿ ಮದುವೆಗೆ ಈಸಿಯಾಗಿ ಹೋಗುತ್ತೆ ಅಂತ ಅಂದ್ಕೊತೀನಿ. ಸರಿ ಗೈಸ್, ಆಮೇಲೆ ನಾನು ರೆಡಿ ಆಗಿಬಿಟ್ಟು ಬ್ಲಾಕ್ ಮಾಡಿ. ನಾನು ಏನೋ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಬಂತು. ಆ್ಯಕ್ಚುಲಿ ಇನ್ನೊಂದು ಪ್ಯಾಕೇಜು ಬರಬೇಕು. ಇದು ಏನು ಅಂತ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಈಗ ನೋಡೋಣ ಇದು ಎಷ್ಟು ಪೀಸಸ್ ಬಂದಿದೆ ಏನು ಅಂತ. ಓಪನ್ ಮಾಡೋಣ. ಬಂದಿದೆ ಗೈಸ್, ನಾನು ಸೆಲೆಕ್ಟ್ ಮಾಡಿರೋ ಕಲರೇ ಬಂದಿದೆ. ನಾನು ಆ್ಯಕ್ಚುಲಿ ಇದು ಈ ಕಲರ್ ಬರಲ್ಲ, ರಿವ್ಯೂಸ್ ನೋಡಿದಾಗ ಎಷ್ಟೊಂದು ಜನ ನಾವು ಸೆಲೆಕ್ಟ್ ಮಾಡಿರೋ ಕಲರ್ ಬರಲ್ಲ ಅಂತ ಹಾಕಿದ್ರು. ಬಟ್ ನಾನು ಇದೇ ಕಲರ್ ಸೆಲೆಕ್ಟ್ ಮಾಡಿದೆ, ಅದೇ ಕಲರ್ ಬಂದಿದೆ. ಓಕೆ, ಇದು ಏನಕ್ಕೆ ಯೂಸ್ಫುಲ್ಲು, ಏನಕ್ಕೋಸ್ಕರ ತರಿಸಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಾವು ವಾಟರ್ ಸರ್ವಿಸ್ಗೆ ಕರೆಸಿದ್ವಿ, ಯಾಕಂದರೆ ನಮ್ಮ ಫಿಲ್ಟ್ರಿಂದ ವಾಟರ್ ಕುಡಿಯೋ ನೀರು ತುಂಬ ಟೇಸ್ಟೇ ಚೇಂಜ್ ಆಗೋಗಿತ್ತು ಒಂದು 2 ಡೇಸಿಂದ. ಸೊ ಹಾಗಾಗಿ ಅವ್ರನ್ನ ಕರೆಸಿದ್ವಿ. ಈಗ ಮದುವೆ ಇರೋ ಬ್ಯುಸಿಗೆ ಅವ್ರನ್ನ ಮದುವೆ ಅಂದರೆ ಫಂಕ್ಷನ್ಸ್ ನಡೆಯೋ ಟೈಮಲ್ಲಿ ಇವ್ರನ್ನ ಕರ್ಸೋಕ್ಕಾಗಲ್ಲ. ಹಾಗಾಗಿ ಇವಾಗಲೇ ಕರೆಸಿ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಬಿಕಾಸ್ ಗೆಸ್ಟ್ ಎಲ್ಲ ಮನೆಗೆ ಬರ್ತಾರಲ್ವ, ಸೊ ಅವ್ರಿಗೆಲ್ಲ ಕುಡಿಯೋಕ್ಕೆ ನೀರಿಗೆಲ್ಲ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಇವಾಗಲೇ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಇವರೇ ನಮಗೆ ಯಾವಾಗಲೂ ಬಂದು ಸರ್ವಿಸ್ ಮಾಡಿಸ್ಕೊಡೋದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ಮುಂಚೆ ಇದ್ದಿತ್ತು ಅದೇನೋ ಒಂದು ಹಾಕಿರ್ತಾರೆ ಗೈಸ್, ಅದು ಫಿಲ್ಟರ್ ಆಗೋದಕ್ಕೆ. ಆ ಕಲರ್ಗೂ ಇವಾಗ ಅವ್ರು ಹೊಸದು ಹಾಕಿರೋ ಕಲರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಈಗ ಸರ್ವಿಸ್ ಮಾಡಿಸ್ಕೊತಾ ಇದ್ದೀವಿ. ಗೈಸ್, ನನ್ನ ತಂಗಿಗೆ ಹುಷಾರಿಲ್ಲ. ಅವಳಿಗೆ ಪಾಪ ಮೊನ್ನೆ 2 ಡೇಸಿಂದನೂ ಹುಷಾರಿಲ್ಲ. ನೋಡಿಲ್ಲಿ ಹಾಯ್ ಮಾಡು. ಅವಳಿಗೆ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ ಗೈಸ್. ಅವಳಿಗೆ ಡಸ್ಟ್ ಅಲರ್ಜಿ ಅಂದರೆ ಆಗಲ್ಲ, ಅಂದರೆ ಮೊನ್ನೆ ಏನೋ ಸ್ಟೋರ್ಗೆ ಹೋಗಿದ್ಲು, ಸೂಪರ್ ಮಾರ್ಕೆಟ್ಗೆ. ಆವಾಗಿಂದ ಅವಳಿಗೆ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ತಲೆನೋವು ಮತ್ತು ನೋಸ್ ಅಲರ್ಜಿ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ನೈಟ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ಳು. ಅದು ತೊಗೊಂಡ್ಮೇಲೆ ಅಕ್ಕ ಫುಲ್ಲು ಫ್ಲ್ಯಾಟ್, ಡೋಸೇಜ್ ಜಾಸ್ತಿ ಆಗಿಬಿಟ್ಟು ನಿದ್ದೆ ಥರ ಫೀಲ್ ಆಗ್ತಾಯಿದೆ. ಉಪ್ಪಿಟ್ಟು ತಿಂತಾ ಇದ್ದಾಳೆ ಗೈಸ್ ಪಾಪ. ಅವಳು ಕಣ್ಣು ನೋಡಿ ಹೆಂಗಾಗ್ಬಿಟ್ಟಿದೆ, ಕಣ್ಣು ತೋರಿಸಿ ನಿಂದು. ರೈಟ್ ಐ ತುಂಬ ಥರ ಆಗ್ಬಿಟ್ಟಿದೆ ನಿಜವಾಗ್ಲೂ. ಅದು ಬೇರೆ ಇವಾಗ ಮದುವೆ ಓಡಾಟನ, ಅದರಲ್ಲಿ ಅರ್ಧ ಟಯರ್ಡ್ನೆಸ್ಸು. ಈ ಕಡೆ ಪಾಪ ಅವಳು ನೈಟ್ ಶಿಫ್ಟ್ ಮಾಡ್ತಾಳೆ, ಮತ್ತು ಇಲ್ಲಿ ನೋಡಿದ್ರೆ ಡಸ್ಟ್ ಅಲರ್ಜಿ ಆಗಿದೆ. ಅವಳು ಫುಲ್ಲು ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ, ಬಟ್ ಅವಳಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಗೈಸ್. ನಾನು ಕೂಡ ಟಯರ್ಡ್ ಆಗಿದ್ದೀನಿ. ನನಗೂ 3 ಡೇಸಿಂದ ತುಂಬ ತಲೆನೋವು, ಬಟ್ ಸಮ್ಮವ್ ಮ್ಯಾನೇಜ್ ಆಗ್ತಾ ಇದೆ. ಆದರೆ ಟ್ಯಾಬ್ಲೆಟ್ಸ್ ಏನು ತೊಗೊತಾ ಇಲ್ಲ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ನನಗೆ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಬಟ್ ಅವಳಿಗೆ ಜಾಸ್ತಿ ಆಗಿಬಿಟ್ಟಿದೆ. ಏನು ಹೇಳ್ತೀಯಮ್ಮ, ಬೇಗ ರಿಕವರ್ ಆಗು. ಮದುವೆ ಇನ್ನೊಂದು ವೀಕ್ ಇದೆ. ಗೆಟ್ ವೆಲ್ ಸೂನ್. ಮದುವೆ ಪ್ರಿಪ್ರೇಷನ್ ಸ್ಟ್ರೆಸ್ಸು. ಹೌದಾ?
ಬಿಡು, ನಿನ್ನ ಮದುವೆಯಲ್ಲಿ ಹಂಗಾಗಲ್ಲ, ಈಸಿ ಗೋಯಿಂಗ್ ಆಗಿರುತ್ತೆ. ಲೈಫಲ್ಲಿ ಒಂದ್ಸಲ ಅಲ್ವಾ ಮದುವೆ ಎಲ್ಲ, ಮಾಡೋಕ್ಕಾಗಲ್ಲ. ಅಕ್ಕ ಮದುವೆ ಜೋಶು ಫುಲ್ಲು. ಜೋಶ್ ಅಂದ್ಕೊಂಡೆ ಹಿಂಗಾಗೋಯ್ತು. ಓಕೆ, ಏನೂ ಆಗಲ್ಲ ಬಿಡು, ಹುಷಾರಾಗ್ತೀಯ ಬೇಗ. ಓಕೆನಾ? ಓಕೆ, ಬೇಗ ಹುಷಾರಾಗಲಿ ಗೈಸ್. ನನ್ನ ತಂಗಿ ನನ್ನ ಜೊತೆ ಓಡಾಡೋಕ್ಕಿರೋದೇ ನನ್ನ ತಂಗಿ ಪಾಪ. ಅವಳು ನೈಟ್ ಶಿಫ್ಟ್ ಮಾಡಿದ್ರು ಕೂಡ ನನಗೆ ಬಂದು ಹೆಲ್ಪ್ ಮಾಡಿಕೊಂಡು, ಎಲ್ಲೇ ಹೋದ್ರೂ ನಾನು ಜೊತೇಲಿ ಬರ್ತೀನಿ, ಬಾ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ. ನಿಜವಾಗ್ಲೂ ಅದೊಂದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಅವಳಿಗೆ. ಇವಾಗ ಅದೇ ಹುಷಾರಿಲ್ದಿರೋದಕ್ಕೆ ಕಷ್ಟ ಆಗ್ತಿದೆ ಅವಳು ಮಾತಾಡೋದಕ್ಕೆ. ಓಕೆ ಗೈಸ್, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಅವಳಿಗೆ ಕಾಫಿ ಮಾಡಿಕೊಟ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೂ ಯಾಕೆ ವರ್ಕ್ ಮಾಡಬೇಕು ಹೇಳು? ನಿಮ್ಮ ಟಿ ಎಲ್ ಹತ್ರ ರಜಾ ಕೇಳ್ಬೋದಿತ್ತಲ್ವಾ ಇವತ್ತು? ಅಲ್ಲ ಹೇಳಿ ಗೈಸ್ ನೀವೇ. ಪಾಪ ತುಂಬ ಸುಸ್ತಿದೆ, ಹುಷಾರಿಲ್ಲ, ಅದಕ್ಕೆ ಅವಳು ರಜಾ ಹಾಕ್ಕೊಂಡಿರ ಹಂಗೆ ಕೆಲಸ ಮಾಡ್ತಾ ಇದ್ದಾಳೆ. ಮಾಡಲೇಬೇಕಾ? ಎಸ್, ಮಾಡಲೇಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಅವಳು ಮದುವೆಗೆ ಆಲ್ರೆಡಿ 20 days ರಜಾ ಹಾಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಮಾಡ್ತಾ ಇದ್ದಾಳೆ. ಇನ್ನು 1 week ಕೆಲಸ ಮಾಡಿದ್ರೆ 20 ದಿನ ರಜಾ ಅವಳಿಗೆ. 20 ದಿನ ಅಲ್ಲ, 10 ದಿನ. 10 ದಿನ ಅಂತೆ, ಸಾರಿ 20 days ಅಲ್ವಾ? 12 to 14 days ಹಾಕ್ಕೊಂಡಿದ್ದಾಳೆ ಗೈಸ್ ರಜಾನ. ಅದಕ್ಕಾಗಿ ಪಾಪ ಹುಷಾರಿಲ್ಲ ಅಂದರೂ ಮಗು ಕೆಲಸ ಮಾಡ್ತಾ ಇದೆ. ಏನೋ ಶಿಷ್ಯ, ಏನೋ ನಿನ್ನ ವಿಷಯ? ಓ ಬಂದರು, ಎಳ್ನೀರು ತಗೊಂಡು ಎತ್ಕೊಂಬನ್ನಿ ಗಾಯ್ಸ್ ಒಳಗಡೆ. ನಮ್ಮ ಅಂಕಲ್ ಎಳ್ನೀರು ತೊಗೊಂಬಂದರು ಅವಳು ಕುಡಿಯೋದಕ್ಕೆ. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ, ಹಾಗಾಗಿ ಎಳ್ನೀರು ತೊಗೊಂಬಂದರು. ಓಕೆ, ಒಂದು ಕೊಡಿ ಅವಳಿಗೆ. ನನಗೇನು ಬೇಡ, ಅವಳು ಕೊಡಿ. ಎಳ್ನೀರು ಕೊಟ್ಬಿಟ್ಟು ಸಿಗ್ತೀವಿ. ಸ್ಯಾಂಡ್ವಿಚ್ ಕೇಳಿದ್ದಾಳೆ, ಅವಳಿಗೆ ಬಾಯೆಲ್ಲ ಒಂಥರ ಆಗ್ತಾಯಿದೆ ಅಂತೆ, ಖಾರ ಖಾರ ಏನಾದರೂ ಮಾಡಿಕೊಡೋಲ್ಲ. ಹಾಗಾಗಿ ಸ್ಯಾಂಡ್ವಿಚ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನಾರ್ ಶೆಜ್ವಾನ್ ಸಾಸ್, ಮಿಲ್ಕಿ ಮಿಸ್ದು ಪನ್ನೀರು, ಮಿಲ್ಕಿ ಮಿಸ್ದು ಬಟರು, ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ಈಗ ಪ್ಯಾನ್ ಹೀಟ್ ಹಾಕಿಟ್ಟಿದ್ದೀನಿ. ಸೊ ಪ್ರೋಸೆಸ್ ನೋಡೋಣ ಹೇಗೆ ಬರುತ್ತೆ ಅಂತ. ನೀವು ಟ್ರೈ ಮಾಡಿ ಮನೇಲಿ. ಶೆಜ್ವಾನ್ ಸಾಸ್ ಏನಿದೆ ಅದನ್ನು ತೊಗೊಂಡು ಇಲ್ಲಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಅವಳಿಗೆ ಎಷ್ಟು ಖಾರ ಬೇಕಾಗುತ್ತೋ. ಅವಳೇನೋ ನಾಲ್ಗೆ ಎಲ್ಲ ಟೇಸ್ಟ್ ಸಿಗ್ತಾ ಇಲ್ಲ, ಒಂಥರ ಆಗ್ತಾಯಿದೆ ಅಂತಿದ್ದಾಳೆ. ಸೊ ಫಸ್ಟ್ ಇಷ್ಟು ನಾನು ಸ್ಪ್ರೆಡ್ ಮಾಡಿ ಕೊಡ್ತೀನಿ ಅವಳಿಗೆ. ಓಕೆ, ಇದನ್ನು ಇದಕ್ಕೆ ಪನ್ನೀರ್ ಹಾಕ್ತೀನಿ. ಪನ್ನೀರ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ತುಂಬ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಹಾಕ್ಕೊಂಡ್ರು ಏನು ಪ್ರಾಬ್ಲಮ್ ಆಗೋಲ್ಲ. ಜಾಸ್ತಿನೇ ಹಾಕ್ತೀನಿ. ಸೊ ಪನ್ನೀರ್ ಹಾಕ್ಕೊಂಡಿದ್ದಾಯಿತು. ಈಗ ಆನಿಯನ್ನ ಇದು ಮಾಡ್ಕೊತೀನಿ, ಗಾರ್ನಿಷಿಂಗ್ ಥರ ಮಾಡ್ಕೊತೀನಿ. ಮಧ್ಯೆ ಮಧ್ಯೆ ಆನಿಯನ್ ಸಿಕ್ಲಿ ತಿನ್ನೋದಕ್ಕೆ ಅಂತ ಅಷ್ಟೇ. ಈ ಥರ ಮಾಡಿಕೊಂಡು ಮತ್ತೆ ಪನ್ನೀರನ್ನ ಆ್ಯಡ್ ಮಾಡ್ತೀನಿ. ನೋಡೋಣ, ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಓಕೆ, ಆಮೇಲೆ ಇಲ್ಲಿ ಬ್ರೆಡ್ ಆಗ್ತಾಯಿದೆ, ಟೋಸ್ಟ್ ಆಗ್ತಾಯಿದೆ. ತಿರುಗ್ತಾ ಇಲ್ಲ ಗೈಸ್. ಓಕೆ, ಅದಕ್ಕೆ ಒಂಚೂರು ಸಾಲ್ಟ್ ಮೇಲೆ ಸುಮ್ಮನೆ ಹಂಗೆ ಸಾಲ್ಟ್ ಹಾಕೊತೀನಿ ಟೇಸ್ಟಿಗೆ ಅಷ್ಟೇ. ಸ್ಟೀಮರ್ ಥರ ಇಟ್ಟಿದ್ದೀನಿ, ಬಿಕಾಸ್ ಅದು ಪನ್ನೀರ್ ನಾನು ಚೀಸ್ ಹಾಕಿಲ್ಲ, ಪನ್ನೀರಲ್ಲೇ ಜಸ್ಟ್ ಇದು ಮಾಡ್ತಾಯಿದ್ದೀನಿ. ನೋಡೋಣ, ಸ್ಟೀಮ್ ಆಗಿಲ್ಲ. ಸೊ ಹಾಗಾಗಿ ನಾನು ಶೆಜ್ವಾನ್ ಸಾಸ್ ಜೊತೆ ಪನ್ನೀರ್ನ ಬೇಯಿಸ್ಕೊಂಡು ಈ ಥರ ರೆಡಿ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಕೇಳೋಣ ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಗಿದೆ ಮುಖ? ಯಾಕೆ ಹಂಗೆ ಮಾಡ್ಕೊತಿದ್ಯಾ? ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ವೆರಿ ನೈಸ್. ಟೆಲ್ ಮಿ ದ ಟ್ರೂತ್. ಇನ್ನೊಂದು ಬೈಟ್ ತೊಗೊಂಡು ಹೇಳು.
ಚೆನ್ನಾಗಿದೆಯಾ? ಓಕೆ ಗೈಸ್, ನೀವು ಟ್ರೈ ಮಾಡಿ ಇದನ್ನು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಅವಳು ಯಾವಾಗಲೂ ಇದರ ಸ್ಯಾಂಡ್ವಿಚ್ಚು ಅದು ಇದೇನೋ ನಾವು ಮಾಡ್ಕೊಡ್ತಾ ಇದ್ರೆ ವರ್ಕ್ ಮಾಡಬೇಕಾದ್ರೆ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಹಿಂಗೆ ನೋಡ್ತಾ ಇದ್ದಾಳೆ, ನಾನ್ ಸ್ಟಾಪ್ ಈಟಿಂಗ್. ನೀವು ಟ್ರೈ ಮಾಡಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನೇ ಇದ್ರೂ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಾವು ರಿಸೆಪ್ಷನ್ ಔಟ್ಫಿಟ್ನ ಇದು ಮಾಡೋಕ್ಕೆ ಹೋಗಬೇಕು, ಫೈನಲೈಸ್ ಮಾಡೋಕ್ಕೆ ಹೋಗಬೇಕು. ಸೊ ನಾಳೆನೂ ಅದರದ್ದು ವ್ಲಾಗ್ ಹಾಕ್ತೀನಿ. ಇವತ್ತು ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೀನಿ. ಇವತ್ತು ಆ್ಯಕ್ಚುಲಿ ತುಂಬ ಲೇಝಿ ಡೇ ಆಗಿಬಿಟ್ಟಿದೆ. ಅಂದರೆ ಅವಳಿಗೂ ಹುಷಾರಿಲ್ಲ ಆ್ಯಂಡ್ ನಾವು ಮನೇಲೇ ಇವತ್ತು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.